ವೇಟ್ ಫ್ಯೂ ತೋರಿಸಿ ನಿಮಗೆಲ್ಲ ಬೀಚಿಗೆ ತೋರಿಸಿ ಬೀಳಿಸ್ಕೊ ಬಂದ ಕಡೆ ಮನೆ ಮೆಟ್ಲು ಹೊಡಿತಾರೆ ಅದಕ್ಕೆ ಮುಚ್ಕೊಂಡು ಬಂದ್ರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫಸ್ಟ್ ವ್ಲಾಗ್, ನಮ್ಮ ವ್ಲಾಗ್ ಇಂತಾಗ ಮಾಡಲಿಲ್ಲ, ಯೂಟ್ಯೂಬ್ ಚಾನಲ್ ಕೂಡ ಮಾಡಲಿಲ್ಲ ಆಗಿದೆ. ಇವತ್ತು ಮಾಡುವಂತ ಮಾಡ್ತೀನಿ ನನ್ನ ವ್ಲಾಗ್. ಎಲ್ಲರೂ ನೋಡಿ ಲಾಸ್ಟ್ ತನಕ ನೋಡಿ ಆಯಿತಾ. ಇವತ್ತು ನಾವು ಎಲ್ಲಿ ಹೋಗಿದ್ರೆ ಅಂದರೆ ಅಂಕೋಲದು ನದಿ ಬಾಗ್ ಬೀಚ್ ಹೋಗಿದ್ರು. ಇವಾಗ ನಾನು ಎಲ್ಲ ತೋರಿಸ್ತೀವಿ ನಾವು ಎಲ್ಲೆಲ್ಲಿ ಹೋಗಿದ್ರೆ ಏನೇನು ಮಾಡಿದ್ರು ಅಂದ್ಕೊಂಡು ಎಲ್ಲರೂ ನೋಡಿರಿ. ಲಾಸ್ಟ್ ತನಕ ನೋಡ್ಬೇಕು, ಮತ್ತೆ ಪಕ್ಕ ಅಲ್ಲ ನೋಡ್ಬೇಕು ಎಲ್ಲರೂ ನೋಡಿ. ಇವಾಗಿಂದ ತೋರಿಸ್ತಾ ಹೋಗ್ತೇವೆ, ಒಂದು ವ್ಲಾಗಿಂಗ್ ಮಾಡಿ ಶುರು ಮಾಡ್ತಾ ಹೋಗ್ತೆ. ಗೈಸ್ ನೋಡಿ, ಇಲ್ಲಿ ನಾವು ನದಿವಾಗ್ ಬೀಚಿಗೆ ಬಂದಿದ್ದೀವಿ, ಅಂಕೋಲ ನದಿವಾಗ್ ಬೀಚಿಗೆ. ನಮ್ಮ ಮುಂದೆ ನಮ್ಮ ಪ್ರಣತಿ ಇದ್ದಾರೆ, ನೋಡ್ತೀರಿ ಬೀಚ್ ನೋಡ್ತೀರಿ ನೋಡಿ. ಗಾಯ್ಸ್ ಇದನ್ನು ಫಸ್ಟ್ ವ್ಲಾಗಿಂಗ್, ಸೊ ನಾನು ನೀವು ತುಂಬ ನರ್ವಸ್ ಆಗಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗಿಂಗ್, ನದಿವಾಗ್ ಬೀಚ್ ಫಸ್ಟ್ ವ್ಲಾಗಿಂಗ್. ಇದು ನಮ್ಮ ಉತ್ತರ ಕನ್ನಡದ ಕಾರವಾರ ಜಿಲ್ಲೆ ಅಂಕೋಲಲ್ಲಿದೆ ಬೀಚ್. ಸೊ ನೀವು ನೋಡ್ಬೋದು, ಇಲ್ಲಿ ಸಿದ್ಧಾರ್ಥ ಅವ್ರು ನಿಂತ್ಕೊಂಡು ನೆಗೆಯಾಡ್ತಿದ್ದಾರೆ. ನಾವು ವ್ಲಾಗಿಂಗ್ ಮಾಡಿದಾಗ ನನ್ನ ತಮ್ಮ ನೆಗೆಯಾಡ್ತಿದ್ದೆ, ಯಾಕಂದರೆ ನೀವು ವಿಚಿತ್ರ ಅನ್ಸಿದ್ದು ಏನು ಮಳ್ಳಿ ಹಿಡೋ ಥರ ಮಾಡ್ತಾ ಉಂಟಲ್ಲ ಅಂದ್ಕೊಂಡು. ಇವಾಗ ನಾನು ವ್ಲಾಗ್ನೆಲ್ಲ ಮಾಡ್ಕೊಬಂದು ಸುಮ್ಮನೆ ಕುತ್ಕೊಂಡೆ ಬೀಚಿಂದ ಕಲ್ ಮೇಲೆ. ನೋಡ್ಬೋದು ನೀವು, ಸುಮ್ಮನೆ ಕುತ್ಕೊಂಡೆ ಹಂಗೆ ಬೀಚ್ ನೋಡ್ತಾ ಕುತ್ಕೊಂಡಿದ್ದೆ. ನೋಡೋಣ, ಫಸ್ಟ್ ಟೈಮ್ ವ್ಲಾಗಿಂಗ್ ಒಳಗೆ ಸ್ವಲ್ಪ ಏನೋ ಮಾತಾಡೋಕ್ಕೆ ಬರ್ತಾ ಇದ್ದೀನಿ. ಲೆಟ್ಸಿ. ಸೂರ್ಯ ಇಲ್ಲೇ ಇರೋ ಕಾರಣ ತುಂಬ ಬಿಸಿಲು ಮುಖಕ್ಕೆ ಹೊಡಿತಾ ಇದೆ. ನೀವು ನೋಡ್ಬೋದು ಇಲ್ಲಿ ಯಾವ ಥರ ಸೂರ್ಯನ ಪ್ರಕಾಶ ಹೊಡಿತಿದ್ದಾರೆ ಅಂತ. ಸೊ ಸಂಜೆ ಆಗ್ತಿರಂಗೆ ಸ್ವಲ್ಪ ತಂಪಲಾಗತ್ತೆ ಇಲ್ಲಿ, ಆವಾಗ ಕುತ್ಕೊಂಡು ಚೆನ್ನಾಗಿ ಬೀಚ್ ಕುತ್ಕೊಂಡು ನೋಡ್ಬೋದು. ನೋಡಿ ತುಂಬ ಬಿಸಿಲಿದೆ, ಕಣ್ಣೆತ್ತಿಗೆ ಹೋಗ್ತೀನಿ. ಆದರೆ ಬೀಚ್ ಮುಂಚೆ 6 ಗಂಟೆ ಬಂದು ನೋಡಿ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಬೇಗ ಬಂದು ವೇಟ್ ಮಾಡಿದೆ, ಯಾಕಂದರೆ ಬೇಗ ಬಂದರೆ ಚಲೋ ಅಂತ. ಲೇಟಾಗಿ ಬಂದರೆ ತುಂಬ ಕತ್ಲಾಗಿಬಿಡುತ್ತೆ, ಸುಮ್ಮನೆ ಬೇಗ ಹೋಗುತ್ತೆ. ಸೊ ಸ್ವಲ್ಪ ಬೇಗ ಮುಂಚೆ ಬಂದು ಬಿಸಿಲಿದ್ರು ಅಡ್ಡಿಲ್ಲ, ಸ್ವಲ್ಪ ಬೇಗ ಬಂದ್ಕೊಂಡು ಕುತ್ಕೊಂಡು ನೋಡ್ಬೋದು. ವ್ಲಾಗ್ ಅಂದರೆ ಸುಮ್ಮನೆ ವ್ಲಾಗೆಲ್ಲ ಮಾಡ್ಬೋದು. ವ್ಲಾಗ್ ಮಾಡಬೇಕಂತ ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೋದು ತುಂಬ ಮನಸ್ಸಿತ್ತು, ಬಟ್ ನಮ್ಗೆ ಯಾವಾಗ ಮಾಡ್ತಾ ಇಲ್ಲ ಹೇಳ್ಬೇಡ. ಇಲ್ಲಿ ನೋಡಿ, ಇವಳು ನಮ್ಮ ಸಿಸ್ಟರ್ ಆಗೋಳಲ್ಲ ಆಗಿದ್ದಾಳೆ ನಮ್ಮ ಸಿಸ್ಟರ್. ಇವಳು ಪುನಚ್ಚಿ ಅಂದ್ಕೊಂಡು ತುಂಬ ಚೀತಪ್ಪನ ಮಾಡೋಕ್ಕೆ ಬೀಚಿಗೆ ಬರ್ತಾಳೆ. ಭಾಳ ಶಾಂತಿ ಸಿಗ್ತಾಳಂತೆ ಅವಳಿಗೆ ಬೀಚಿಗೆ ಬಂದರೆ ತುಂಬ ಶಾಂತಿ ಸಿಗ್ತಾಳೆ. ಸೊ ಅವಳು ಬೀಚಿಗೆ ಬರ್ತಾಳೆ, ಯಾಕಂದ್ರೆ ಗೊತ್ತು ಬರೀ ಶಾಂತಿ ಅಂತ. ಇಲ್ಲೊಬ್ಬ ಗಂಡ್ಸು ಹೋಗ್ತಾನಲ್ಲ, ಈ ಗಂಡ್ಸು ಅವನಿಗೆ ಇವಳು ತುಂಬ ಕೆಟ್ಟಾಗಿ ಬೈತಾಳೆ. ಯಾರು ಹೇಳಿ ಎಂತ ಅಂತ ಹೇಳ್ತಿದ್ದೆ ಹೇಳು, ಬೋಸಡಿ ಮಗ ಅಂತ ಅವಳಿಗೆ ಎಂತ ಹೇಳ್ಬೇಕು ಅವಳಿಗೆ ಪಾಪ. ಅವ್ನು ಯಾಕಂದರೆ ಅವ್ನ ಫ್ರೆಂಡ್ಸಿಗೆ SLC ಫ್ರೆಂಡ್ ಯಾರಿಗೂ ಕಾಫಿ ಹೊಡ್ಲಿಕ್ಕೆ ಕೊಡಲಿಲ್ಲ ಅಂತೆ. ಒಬ್ಬನೇ ಹುಡುಗ ಕಾಫಿ ಹೊಡ್ಲಿಕ್ಕೆ ಕೊಡಲಿಲ್ಲ ಅಂತೆ. ಒಂದೇ ಹುಡುಗನಿಗೆ ಕೊಟ್ಟಾನೆ ಕಾಫಿ ಹೊಡ್ಲಿಕ್ಕೆ. ಸೊ ಅವನು ಈ ಸರ್ ಆ ಹುಡುಗನ ರಿಲೇಟಿವ್ ಆಗಿದ್ದಂತೆ. ಸೊ ಕಾಫಿ ಹೊಡ್ಲಿಕ್ಕೆ ಕೊಡಲಿಲ್ಲ ಅಂತ. ಅವ್ನು ಬೋಸಡಿ ಮಗ ಇವಳು ಹೇಳ್ತಿದ್ದೆ. ಇಲ್ಲಿ ನೋಡಿ, ಮೇಲ್ಗಡೆನೂ ತುಂಬ ಚೆನ್ನಾಗಿ ವ್ಯೂ ಇದೆ, ಮೇಲ್ಗಡೆನೂ ಬೇಕಾದ್ರೆ ಹೋಗ್ಬೋದು ಅಷ್ಟಿದೆ. ಸೊ ನಾ ಹೋಗಿಲ್ಲ. ಇಲ್ಲಿ ನೋಡಿ ನಮ್ಮ ಮಮ್ಮಿಗೆ ಎಷ್ಟು ನಾಡ್ಕಾಡ್ತಾರೆ ಅಂದ್ಕೊಂಡು ನೋಡಿದೆ. ನೀವು ಅನ್ಕೋಬೋದು ನಾನು ಮಮ್ಮಿ ಬೈತಿದ್ದೆ ಅಂತ, ಬಟ್ ಮಮ್ಮಿ ಮಾಡೋ ಕೆಲಸನೇ ಅಂತಾರೆ. ನಾ ಇಂಥ ಮಾತು ಹೇಳಿ ಸುಮ್ಮನೆ ಎಷ್ಟು ದೂರ ಹೋಗಿ ತುಂಬ ಬೀಚಲ್ಲೆಲ್ಲ ನೀರೆಲ್ಲ ಇದೆ, ಸುಮ್ಮನೆ ಡೇಂಜರ್ ಅವೆಲ್ಲ, ಹೋಗಬೇಡ ಅಂದರೆ ಹೋಗೋ, ತುಂಬ ಸ್ಲಿಪ್ಪೆಲ್ಲ ಆಗುತ್ತೆ. ಅದು ಬುದ್ಧಿನೇ ಇಲ್ಲ, ಎಷ್ಟು ಹೇಳ್ಬೇಕು ಅವರಿಗೆಲ್ಲ. ಇವತ್ತು ಹೆಂಗೆ ಬೀಚಿಗೆ ಹೋಗೋಂತ ಪ್ಲ್ಯಾನ್ ಮಾಡಿಕೊಂಡು ಅಂತ ಮಮ್ಮಿ ಎಲ್ಲ ಹೇಳ್ತು. ಅದಕ್ಕೆ ಬೀಚಿಗೆ ಹೊಂಟ್ರಿ. ಬೀಚಿಗೆ ಹೊಂಟಾಗ ಮಮ್ಮಿಗೊಂದು ಮಾತು, ನೀವು ವ್ಲಾಗ್ ಮಾಡಿ ಎಲ್ಲರೂ ವ್ಲಾಗ್ ಮಾಡ್ತಾರೆ. ಮಮ್ಮಿ ಹೇಳ್ತು ಮಾಡು, ಮಮ್ಮಿ ಯಾವುದು ಸಪೋರ್ಟ್ ಮಾಡು ವ್ಲಾಗ್ ಮಾಡು ಅಂತಿತ್ತು. ಬಟ್ ನನಗೆ ಯಾವತ್ತೂ ಒಂಥರ ಅಂದರೆ ಜನ ಏನಂತಾರೇನೋ, ಜನ ಏನಾರು ಅಂತಾರೇನೋ, ನಗ್ಗಾಡ್ತಾರೇನೋ ವ್ಲಾಗ್ ಮಾಡಿದ್ರೆ. ಅಂದರೆ ನಾವಿರೋದು ನಮ್ಮ ಊರು ಅಂಕೋಲದಲ್ಲಿ. ಸೊ ಕೆಲವು ಜನ ಸ್ವಲ್ಪ ಹಂಗೆ ನಾವು ವ್ಲಾಗ್ ಮಾಡಿದ ತಕ್ಷಣ ಎದ್ದು ನೋಡು ವ್ಲಾಗ್ ಮಾಡಿ ಚಾಳಿಸಿ ತುಂಬ ಅದಕ್ಕೆ. ಸೊ ನಂಗೆ ಒಂಥರ ಫೀಲ್ ಐತೆ. ಬಟ್ ಇವಾಗ ನಂಗೆ ಅನಿಸ್ತಾ ಆಗಲಿ ಅವ್ರು ನಮಗೆ ಹಾಕ್ತಾರೆ ಕೊಡ್ತಾರೆ ಇಲ್ಲ, ಇನ್ನೂ ವ್ಲಾಗ್ ಮಾಡು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಅಂದ್ಕೊಂಡು ತುಂಬ ಜನ ಬರ್ತಾರೆ. ನೋಡ್ಬೋದು ಒಂದು ಬರೈದಿದ್ದು ಸಾಕಿ ಅದನ್ನು ನೋಡ್ಕೊಂಡು ಇಷ್ಟ ನೋಡಿ ವ್ಲಾಗ್ ಮಾಡ್ತಾವಂತ ಅಂತ. ಅದೇ ಇದೊಂದು ಫಸ್ಟ್ ವ್ಲಾಗ್. ಸ್ವಲ್ಪ ಮರ್ಯಾದೆಗೂ ಆಗ್ತಿದೆ, ಸ್ವಲ್ಪ ಹೆದರಿಕೆನೂ ಆಗ್ತಿದೆ, ಯಾಕಂದರೆ ಇದು ಫಸ್ಟ್ ಟೈಮ್ ಮಾಡ್ತೀವಿ ಅನ್ನೋದು. ಮತ್ತು ಒಂದ್ರಲ್ಲಿ ನೋಡ್ಬೋದು. ಸೊ ವ್ಲಾಗ್ ಮಾಡಲಿಕ್ಕೆ ಏನು ರೀಸನ್ ಇದೇ ರೀಸನು. ನನಗೆ ಹೆಂಗೆ ತುಂಬ ಆಸೆ ಇತ್ತು ವ್ಲಾಗ್ ಮಾಡಬೇಕಂತ, ಬಟ್ ನಾನು ಯಾವತ್ತೂ ವ್ಲಾಗ್ಗೆ ಹೋಗೋದು, ಯಾಕಂದರೆ ಗೊತ್ತಲ್ಲ ರೋಸ್ಟ್ ಮಾಡ್ತಾರೆ ಅಂತ. ನಮಗೆಲ್ಲರಿಗೂ ಅನ್ಸ್ಬೋದಿದೆ ಅಂತ ಮಳೆ ವ್ಲಾಗ್ ಮಾಡ್ತಾರಲ್ಲ, ಅಂಕೋಲ್ ಎತ್ಕೊಂಡಿದ್ದೆ ಒಂದೇ ಬೀಚ್ ತೋರಿಸ್ಕೊ ವ್ಲಾಗ್ ಮಾಡ್ತಾರೆ ಅಂತ. ಇದು ನೋಡಿ ಮಾರ್ಯ ವ್ಲಾಗ್ ಮಾಡಿದ್ದು ಮಾರ್ಯ ಮಳ್ಳು ಮಾರ್ಯ ಆ ಥರ ಮಾತು ಬರಬಾರ್ದು. ಅದಕ್ಕೆ ನಂಗೆ ಸುಮ್ಮನೆ ಇದ್ದೇನೆ. ತುಂಬ ನೋಡ್ರೆ ನಾನು ಅದಕ್ಕೆ ಇಂಟ್ರೋವರ್ಟ್ ನಾನು. ಅದಕ್ಕೆ ನಾನು ಯಾವತ್ತೂ ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ನನ್ನ ಮುಖ ತೋರಿಸ್ಬೇಕಿರಲಿ, ವ್ಲಾಗ್ ಮಾಡಲಿಕ್ಕೆ ಯಾವತ್ತು ಅಂಥ ಹುಡುಗಿ ನಾನು. ಅದರಲ್ಲಿ ನಾನು ಇವತ್ತು ವ್ಲಾಗ್ ಮಾಡ್ಲಿಕ್ಕೆ ಬಂದು ನನಗೆ ಶಾಕು. ಯಾಕಂದರೆ ಇವತ್ತು ನನಗೆ ಬೀಚ್ ಹೋಗ್ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡೆ, ಯಾಕಂದ್ರೆ ಬೀಚಿಗೆ ಬಂದು ತುಂಬ ಖುಷಿ ಸಿಗತ್ತೆ ಅಂತ. ಆದರೆ ಏನಂದರೆ ಬೀಚಿಗೆ ಬರ್ಬೇಕು ನೀವು ಒಂದು ಸನ್ಸ್ತು ವ್ಲಾಗ್ ಮಾಡುವ ಮಮ್ಮಿ ಕೇಳಿದೆ, ಮಮ್ಮಿ ನಾವು ವ್ಲಾಗ್ ಮಾಡಲಿ ಏನಂತ.
ವ್ಲಾಗ್ ಮಾಡಿ ಅಂದ್ಕೊಂಡೆ. ನಾನು ವ್ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಮಾಡಿದ್ವಿ, ಇದೇ ಫಸ್ಟ್ ವ್ಲಾಗ್ ನಂದು. ಹಂಗೆ ಬಂದೆ, ಫಸ್ಟ್ ಬೀಚ್ ಬರಬೇಕಾದ್ರೆ ಹಾಯ್ ಗಾಯ್ಸ್ ಮಾಡಿದೆ. ಸ್ವಲ್ಪ ಮರ್ಯಾದೆ ಆಯಿತು. ಫಸ್ಟ್ ಎಲ್ಲ ನೋಡ್ಕೊಂಡು ನೆಗೆಳ್ತಾದ್ರೆ ಮಾಡಿದ್ರೆ ಮರ್ಯಾದೆ ಆಯಿತು. ಸೊ ಈಗ ಹಿಂಗೆ ವ್ಲಾಗ್ ಹೇಳ್ತಾ ರೂಢಿ ಆಯಿತು. ನೋಡುವ ಫಸ್ಟ್ ಹೇಗೆ ವ್ಲಾಗ್ ಮಾಡ್ತೀವಿ ಅಂದರೆ ಫಸ್ಟ್ ವ್ಲಾಗ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಸ್ವಲ್ಪ ಮರ್ಯಾದೆ ಫೀಲ್ ಆಗ್ತಾ ಉಂಟಾಗ, ಯಾಕಂದರೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾರೇನೋ, ಯಾರಿಗೆ ನನ್ನ ವೀಡಿಯೋ ರೀಚ್ ಆಗ್ತಾಯೇನೋ, ಏನಂತಾರೇನೋ ಅಂತ. ಸೊ ಲೆಟ್ಸ್ ನೋಡುವ ಹೆಂಗಾಗುತ್ತೆ ಅಂತ ವೀಡಿಯೋ. ಈ ವಿಡಿಯೋ ಸ್ವಲ್ಪ ವ್ಯೂಸ್ ಆಗಿ ಸ್ವಲ್ಪ ಏನಾದ್ರು ರೀಚ್ ಆದರೆ ಮೇ ಬಿ ಅಷ್ಟೇ ಹೋಪಿಲ್ಲ. ಯಾಕಂದ್ರೆ ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಯಾರೂ ಇಲ್ಲ. ಸ್ವಲ್ಪ ನಾನು ವೀಡಿಯೋ ನೋಡ್ಕೊಂಡು ನಗ್ಯಾಡ್ಬೋದು, ತೋರಿಸ್ಕೊಂಡು ಶೇರೆಲ್ಲ ಮಾಡ್ಕೊಂಡು, ಬಟ್ ನೋ ಪ್ರಾಬ್ಲಮ್. ನಾನು ಈ ವಿಡಿಯೋ ಪೋಸ್ಟ್ ಮಾಡೋಳೆ. ಗಾಯ್ಸ್ ಇಲ್ಲಿ ನೋಡ್ತಿರ್ಬೋದು ಪ್ರಣತಿಗೆ ನಾವು ವ್ಲಾಗ್ ಮಾಡ್ಬೇಕಾದ್ರೆ ಬರೀ ನಗ್ಯಾಡ್ತಾಳ, ಇಂಥ ಮಾಡಬೇಕು ಬರೀ ನನಗೆ ಅದಕ್ಕೆ ಇದೇ ರೀತಿ ನಾವು ವ್ಲಾಗ್ ಮಾಡೋದಿಲ್ಲ. ಯಾಕಂದರೆ ನಗ್ಯಾಡೋದು ಇವೆಲ್ಲ ಮಾಡಿದ್ರೆ ನಂಗೆ ಒಂಥರ ಮರ್ಯಾದೆ ಇವರೆಲ್ಲ ನಗ್ಯಾಡ್ತಾರಲ್ಲ ಅಂದ್ಕೊಂಡು. ಅದೇ ರೀತಿ ನಾನು ವ್ಲಾಗ್ ಮಾಡಿದ ರೀಸನ್ ಇದೆ. ನಮ್ಮ ಫ್ಯಾಮಿಲಿಯವರೇ ನಗ್ಯಾಡ್ತಾರೆ ಅಂದಮೇಲೆ ಅವ್ರಿಗೆ ನಗ್ಯಾಡ್ದೇ ಇರ್ತಾರೆ. ಥಿಂಕ್ ಮಾಡಿ ನೀವು ಅಷ್ಟೇ. ನಂಗೆ ನಿಜ ಗೊತ್ತಾಗ್ತಲ್ಲ, ಒಂದು ವೀಡಿಯೋ ಮಾಡ್ತೀನಿ, ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡ್ಮಾಡ್ಲು ಅಂತಂದ್ರೆ ಗೊತ್ತಾಗ್ತದೆ. ಫಸ್ಟ್ ವೀಡಿಯೋ ಅಂತಂದ್ರೆ ಹಿಂಗೆ ಹಿಡ್ಕೊಂಡ್ಮಾಡ್ದೆ. ಇವಾಗ ಹಿಂಗೆ ಮಾಡ್ತೀನಿ ನಾನು. ಹಾಗೆ ನಾನ್ಸೆನ್ಸ್ ಥರ ಬಾಯಿಗೆ ಬಂದಾಗ ಮಾಡ್ತಿದ್ದೆ. ಸೊ ಡೋಂಟ್ ವರಿ ಎಲ್ಲರೂ. ನನಗೆ ಏನು ಮಾತಾಡಬೇಕು ಗೊತ್ತಾಗುತ್ತೆ. ಯಾಕಂದ್ರೆ ದಿಸ್ ಇಸ್ ಮೈ ಫಸ್ಟ್ ವ್ಲಾಗು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಒಂದೆರಡು ವ್ಲಾಗ್ ಮಾಡಿ ರೂಢಿ ಆದ ತಕ್ಷಣ ಮತ್ತೆ ಸ್ವಲ್ಪ ಚಲೋ ಮಾಡಿ ಕಲಿತೀನಿ. ಫಸ್ಟ್ ಆಫ್ ಆಲ್ ನಾನು ವ್ಲಾಗ್ ಮಾಡ್ತಿರೋ ರೀಸನ್ ಒಂದೇ, ಯಾಕಂದ್ರೆ ನಾನು ಮಾತಾಡೋದು ತುಂಬ ಸ್ಪೀಡ್ ಹೇಳ್ಬಿಡ್ತದೆ. ನನ್ನ ಮಾತು ಯಾರಿಗೂ ಅರ್ಥನೇ ಆಗೋಲ್ಲ ಹೇಳ್ಬೇಕಂತ ಹೇಳಿದ್ರೆ. ಸ್ಲೋ ಮಾತಾಡ್ತಿದ್ದೆ ಜನರಿಗೆಲ್ಲ ನಾನು ಮಾತಾಡ್ತಾ ಇದ್ದಾಗ ಸ್ಲೋ ಮಾಡಬೇಕು. ಸ್ಪೀಡ್ ಮಾತಾಡೋದು ಮಾತು ಯಾರಿಗೂ ಅರ್ಥ ಆಗಲ್ಲ. ಸ್ಲೋ ಮಾಡೋದು ಕಲಿಬೇಕಂದ್ರೆ ವ್ಲಾಗ್ ಮಾಡ್ತಿದ್ದೀನಿ ಅಷ್ಟೇ. ಈ ಹುಡುಗಿ ನೋಡಿ ಕಾಣ್ಲಾ ಬಂದ್ಲು ಕೆಳಗೋಗಿದ್ಲು ಬೀಚಿಗೆ ಮುಗಿಸ್ಕೊಬಂದ್ಲು. ಈಗ ನಾವು ಆ ಸ್ಯಾಂಡ್ ಕಡೆ ಹೋಗುವ. ಅಲ್ಲಿಲ್ಲ ಕೆಳಗೆ ಸ್ಯಾಂಡ್ ಕಡೆ ಹೋಗುವ. ಬನ್ನಿ ತೋರಿಸಿ ಸ್ಟ್ಯಾಂಡ್ ಕಡೆ ಹೋಗೋ. ಇಲ್ಲ ನಡ್ಕಾಡ್ಕೊಂಡು ಈಗ ರಾಕ್ಸ್ ಮೇಲೆ ನಡ್ಕೊ ಹೋಗ್ತಿದ್ದೆ, ಸಡನ್ನಾಗಿ ಕಾಲು ಸ್ಲಿಪ್ ಆಗಿಬಿಡ್ತು ಈ ಕಲ್ಲು ಮಿಡ್ಲಲ್ಲಿ. ಸೊ ಬೇಡ, ಭಾಳ ರಿಸ್ಕ್. ನನ್ನ ಕಡೆ ಮೊಬೈಲು ಇತ್ತು, ಮತ್ತು ಈ ಮೊಬೈಲ್ ನಂತಲ್ಲ ಮಮ್ಮಿದು ಕಡೆ ಮೊಬೈಲ್ ಬೀಳಿಸ್ಕೊ ಬಂದ ಕಡೆ ಮೆಟ್ಲು ಬಿಡ್ತಾರೆ. ಅದಕ್ಕೆ ಮುಚ್ಕೊಂಡು ಈ ಪ್ಲೇನ್ ರೋಡೆಲ್ಲ ಹೋಗ್ತಿದ್ದೀನಿ ಅಷ್ಟೇ. ಏನೋ ಈಗ ನಾನು ವ್ಲಾಗ್ ಮಾಡ್ತೀನಿ ಹೇಳಿದ್ರೆ ನನಗೆ ತುಂಬ ಜನ ಟ್ರೋಲ್ ಮಾಡೋದು ತುಂಬ ಜನ ಇರ್ತಾರೆ. ಯಾರೂ ಬೇಕಾಗಿಲ್ಲ, 3 ವರ್ಷ ಸಾಕು ನಮ್ಮ ಟ್ರೋಲ್ ಮಾಡಲಿಕ್ಕೆ. ಅದು ನೋ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಈ ವ್ಲಾಗ್ ಮಾಡ್ತಾ ಮುಂದೆ ನಡೀತೀನಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಅದಕ್ಕೆ ಹೇಳ್ಕೊಂಡು ಮುಂದೆ ಹೋಗ್ತೀನಿ. ಬನ್ನಿ ಹಿಂಗೆ ಮುಂದೆ ಹೋಗುವ. ನಮ್ಮ ನದಿಬಾಗ್ ಬೀಚಿಗೆ ಹೋಗೋ. ಬನ್ನಿ. ನಾನು ತಪ್ಪಾಗಿ ವಿಡಿಯೋ ಮಾಡ್ತಿದ್ದೆ, ಪ್ಲೀಸ್ ನನಗೆ ಕಮೆಂಟ್ ಮಾಡ್ಕೊಳ್ಳಿ. ಇದು ಬೋಳಿ ನಗಾಡ್ತಾಯಿಲ್ಲ ಅವಾಗಿಂದ. ಸಾರಿ, ನಾನು ತುಂಬ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೀನಿ. ಡೋಂಟ್ ಮೈಂಡ್, ಬಿಕಾಸ್ ನಾನು ಯೂಸ್ ಮಾಡೋ ವರ್ಡ್ಸ್ ಇದೆ. ನಾನು ಡೈರೆಕ್ಟ್ ಹಿಂಗೆ ಮಾಡ್ತೀನಿ. ನಾನು ಮೈಂಡೇ ಮಾಡೋದು, ಯಾವ ವರ್ಡ್ಸ್ ಬೇಕಾದ್ರೂ ಬಾಯಿಂದ ಹೇಳ್ಬಿಡ್ತೀನಿ. ಗೊತ್ತಾಯ್ತಾ? ನೀವು ನೋಡ್ತಾರವ ನಿನ್ನ ಈಗ ಹೋಯ್ತು. ನನ್ನ ಡ್ರೆಸ್ ಹೋಯ್ತು. ವ್ಲಾಗ್ ಮಾಡ್ತಾ ನನ್ನ ಡ್ರೆಸ್ ಪೂರ ಹೋಯ್ತು. ಬೇಕಾಗಿತ್ತು ನನಗಿದ್ದು. ಸೊ ನನ್ನ ಡ್ರೆಸ್ ಹಸಿಯಾದ ಕಾರಣ ನಾನು ಮುಚ್ಕೊಂಡು ಹಿಂದೆ ಬಂದೆ. ಸೊ ಯಾರಾದರೂ ನಮ್ಮ ಅಂಕುಲಕ್ಕೆ ಬಂದಿದ್ದರೆ ಪ್ಲೀಸ್ ಈ ಬೀಚ್ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಬೀಚ್. ಅಂದರೆ ಬೆಳಗ್ಗೆ ಹೊತ್ತಿಗೆ ಬರಬೇಡಿ, ಯಾರು ಸಂಜೆ ಹೊತ್ತು ಬನ್ನಿ. ಬೆಳಗ್ಗೆ ಹೊತ್ತು ಸಿಕ್ಕಾಬಿಟ್ಟು ಬಿಸಿಲಿದೆ ಕಡೆ ಬಂದ್ಕೊಂಡು ಕಪ್ಪ ನಂಗೆ ನಾನು ಜವಾಬ್ದಾರಿ ಇಲ್ಲಪ್ಪ. ಸಂಜೆ ಹೊತ್ತು ಬನ್ನಿ, ಯಾರು ಬರೋದಿಲ್ಲ. ಬನ್ನಿ ಆ ಕಡೆ ಹೋಗೋ. ನನಗೆ ತುಂಬ ವಿಚಿತ್ರವಾಗಿ ಕೊಡ್ತೀರ. ಅಂದರೆ ನಾವು ವ್ಲಾಗ್ ಮಾಡ್ತಿದ್ದಕ್ಕೆ ಎಲ್ಲ ಒಂಥರ ಬಾಡ್ಕೊಂಡು ಈಗಪ್ಪ ಇದೇನು ಮೊಬೈಲ್ ತಗೊಬಂದು ಏನು ಮಾಡ್ತಾ ಇದು ಆ ಲೆಕ್ಕಲ್ಲಿ ನೋಡ್ತಾರೆ. ನನಗೆ ಒಂಥರ ಮರೆದೇ ಫೀಲ್ ಆಗ್ತುಂಟು ವ್ಲಾಗಿಂಗ್ ಮಾಡ್ತಾ ಇರಲಿಕ್ಕೆ. ಬನ್ನಿ ಅವ್ರು ಹೋಗೋಣ. ಸೊ ನೀವು ಅಂದ್ಕೋಬೋದು ಈ ಬೀಚಿಗೆ ಯಾಕೆ ನದಿ ಭಾಗ ಅಂತ ಹೆಸರು ಬಂದಿರ್ಬೋದು ಅಂತ. ನನಗೆ ಅನ್ಸ್ಲಿಕ್ಕೆ ನನಗೆ ತಿಳಿದಿರೋ ನಾಲೆಜ್ ಪ್ರಕಾರ ನಾನು ಹೇಳ್ತಿದ್ದೀನಿ ಏನಂದರೆ, ಇಲ್ಲೇ ಒಂದು ನದಿ ಇದೆ, ಆ ಕಡೆ ಬೀಚ್ ಇದೆ. ಸೊ ಇದೇ ರೀತಿ ಇರ್ಬೋದು. ಇಲ್ಲಿ ಅರ್ಧ ನದಿ ಮತ್ತು ಅರ್ಧ ಬೀಚ್. ಸೊ ನದಿ ಭಾಗ ಅಂತ ಆಗಿರ್ಬೋದು, ಅಂದರೆ ನದಿ 2 ಭಾಗ ಆಗಿರ್ಬೋದು ಅಂತ. ಸೊ ನಂಗೆ ತಿಳಿದಿರೋ ಪ್ರಕಾರ ಹಂಗಿರ್ಬೋದು. ಯಾಕಂದರೆ ಅರ್ಧ ನದಿ ಇದೆ, ಅರ್ಧ ಬೀಚ್ ಇದೆ. ಸೊ ಅದಕ್ಕೆ ನದಿ ಅರ್ಧ ಭಾಗ ಅದಕ್ಕೆ ನದಿ ಭಾಗ ಅಂತ ಹೆಸರು ಬಂದಿದೆ. ನಂಗೆ ಗೊತ್ತಿಲ್ಲ, ನಂಗೆ ಏನೂ ಗೊತ್ತಿಲ್ಲ. ಅಂಕೋಲೆಲ್ಲ ಇದ್ದು ಹೌದು, ಬಟ್ ನನಗೇನು ಗೊತ್ತಿಲ್ಲ. ಎಲ್ಲರಿಗೂ ಅನ್ಸ್ಬೋದು ಇದೇನು ಹುಚ್ಚಿದಂಗಿದೆ ಅಂಕೋಲ ಬೀಚಿಗೆ ಬಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ, ವ್ಲಾಗ್ ಮಾಡ್ತಿದ್ದೆ ಅಂದ್ಕೊಂಡೆ. ಹೌದಾ, ಹುಚ್ಚಿಡ್ದು ಅದಕ್ಕೆ ವ್ಲಾಗ್ ಮಾಡ್ತಿದ್ದೆ. ಆಯಿತು. ಸೊ ಬೀಚಿಂದ ಬೋಟ್ ಬಿಂದ ಎತ್ಕೊಂಡು ನಾವು ಹೊಂಟ್ವಿ ಮತ್ತು ಬೀಚ್ ಕಡೆ ವ್ಯೂ ನೋಡಲಿಕ್ಕೆ. ಬರ್ರಿ ತಮ್ಮ ಏನು ಮಾಡಿದೆ ನೋಡು, ಹಲ್ಕಡೆ ಕೆಲಸ ಮಾಡ್ತೇನೆ. ಅಯ್ಯೋ ನೋಡಿ
ನಾ ಹೇಳಿದ್ದೆ ಅಲ್ಲ ಸಂಜೆ ಆದ ತಕ್ಷಣ ಬೀಚ್ ಎಷ್ಟು ಮಸ್ತ್ ಕಾಣ್ತಾ ಅಂತ. ವೇಟ್ ವ್ಯೂ ತೋರಿಸಿ ನಿಮಗೆಲ್ಲ ಬೀಚಿನ ವ್ಯೂ ತೋರಿಸಿದ್ ನೋಡಿ. ನೋಡ್ಬೋದು ಇಲ್ಲಿ ಹೆಂಗೆ ಬೀಚಿನ ವ್ಯೂ ಕಾಣ್ತಿದ ಅಂತ. ಒಬ್ಬ ನೋಡ್ಕೊಂಡು ಈಗ ನಾವು ಹೊಂಟ್ವಿ ನಮ್ಮ ಮನೆಗೆ. ಪ್ರಣತಿ ಮಾತಾಡ್ತೀಯ ಈಗ ಮುಗೀತಷ್ಟೇ. ಟಾಟಾ ಬಾಯ್ಸ್ ಬಾಯ್ಸ್ ಅಂತೆ ಗೈಸ್. ಟಾಟಾ ಬಾಯ್ ಬಾಯ್ ಸಿ ಪಪ್ಪಿ. ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.